ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಈರುಳ್ಳಿ ಬೆಳೆ ಉತ್ಪಾದನಾ ತಾಂತ್ರಿಕತೆ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಸನ್ಮತಿ ನಾಯಕ್ ಎಟಿಎಸ್ ಅವರಿಂದ ಮಾಹಿತಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಈರುಳ್ಳಿ ಬೆಳೆ ಉತ್ಪಾದನಾ ತಾಂತ್ರಿಕತೆ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಸನ್ಮತಿ ನಾಯಕ್ ಎಟಿಎಸ್ ಅವರಿಂದ ಮಾಹಿತಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಸನ್ಮತಿ ನಾಯಕ್ ಎಟಿಎಸ್, ತೋಟಗಾರಿಕೆ ವಿಜ್ಞಾನಿ, ಕೃಷಿ ವಿಜ್ಞಾನ ಕೇಂದ್ರ, ಕಲಬುರಗಿ. ಇವತ್ತು ನಾನು ನಿಮಗೆ ಈರುಳ್ಳಿ ಬೆಳೆ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋಕೆ ನಿಮ್ಮೊಂದಿಗಿದ್ದೇನೆ. ಈರುಳ್ಳಿ ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದು, ಪ್ರತಿದಿನ ನಾವು ಆಹಾರದಲ್ಲಿ ಸರ್ವೇ ಸಾಮಾನ್ಯವಾಗಿ ಬಳಸುವಂತಹ ಒಂದು ಔಷಧಿ ಮೂಲ ಇರುವಂತಹ ಒಂದು ತರಕಾರಿ ಬೆಳೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಭಾರತದಲ್ಲಿ ನಾವು ಈ ಬೆಳೆಯನ್ನ ಮುಖ್ಯವಾಗಿ 3 ಋತುಗಳಲ್ಲಿ ಕೊಯ್ಲು ಮಾಡ್ತೇವೆ. 20% ಮುಂಗಾರಿನ, ಅಂದರೆ ನಾವು ಖಾರಿಫ್ ಬೆಳೆ ಅಂತ ಹೇಳ್ತೀವಿ ಅಥವಾ ಮುಂಗಾರು ಬೆಳೆ, ಇದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ನಂತರ ಇನ್ನೂ 20% ಬೆಳೆ, ಇದನ್ನ ನಾವು ಹಿಂಗಾರು ಬೆಳೆ ಅಥವಾ ಲೇಟ್ ಖಾರಿಫ್ ಬೆಳೆ ಅಂತ ಹೇಳ್ತೀವಿ. ಇದು ನಮಗೆ ಫೆಬ್ರವರಿ ಮಾರ್ಚ್ ಸಮಯದಲ್ಲಿ ಬರುತ್ತೆ ಇಳುವರಿ ಕಟಾವಿಗೆ. ಉಳಿದಕ್ಕಂಥದ್ದು 60% ಬೆಳೆನ ನಾವು ಚಳಿಗಾಲದ ಬೆಳೆ ಅಂತ ಬೆಳಿತೀವಿ. ಅಂದರೆ ಇದು ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಕಟಾವಿಗೆ ಕೊಯ್ಲಿಗೆ ಬರುವಂತಹ ಬೆಳೆ. ಇಲ್ಲಿ ನಮಗೆ ಖಾರಿಫ್ ಮತ್ತು ಲೇಟ್ ಖಾರಿಫ್ ಅಂದರೆ ಮುಂಗಾರು ಮತ್ತು ಹಿಂಗಾರಿಂದ ಬರುವಂತಹ ಬೆಳೆ ಮಾರ್ಕೆಟಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇರೋ ಕಾರಣದಲ್ಲಿ ಬೇಗನೆ ವ್ಯಾಪಾರ ಆಗಿ ಹಾಗೆ ಅದನ್ನು ಸೇವಿಸಲ್ಪಡುತ್ತೆ. ಆದರೆ ಚಳಿಗಾಲದಲ್ಲಿ ಬೆಳೆಯತಕ್ಕಂಥ ಬೆಳೆ ಏನಂತ ಅಂದರೆ ನಮಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕಟಾವಿಗೆ ಬರೋದ್ರಿಂದ ಕಾರಣ ನಂತರ ಮಳೆಗಾಲ ಬರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಒಂದು ಮಾರ್ಕೆಟಲ್ಲಿ ಹೆಚ್ಚುವರಿಯನ್ನು ಸೃಷ್ಟಿಸುತ್ತೆ. ಹಾಗಾಗಿ ಈ ಬೆಳೆಯನ್ನು ನಾವು ಹೆಚ್ಚಾಗಿ ಸಂಗ್ರಹಣೆ ಮಾಡ್ತಕ್ಕಂತಹ ಅಗತ್ಯ ಇದೆ. ಹಾಗಾಗಿ ಈಗ ಚಳಿಗಾಲದಲ್ಲಿ ಈರುಳ್ಳಿ ಬೆಳೆಯನ್ನು ಇವುಗಳಲ್ಲಿ ಗೆಡ್ಡೆಗಳ ರಚನೆ ಆಗಬೇಕು ಅಂತ ಪ್ರಾರಂಭಕ್ಕಾಗಿ ನಮಗೆ ಸುಮಾರು 13 ಗಂಟೆಗಳ ಹಗಲಿನ ಅವಧಿ ಅಗತ್ಯ ಇರುತ್ತೆ. ಅದೇ ತಡವಾದ ಪ್ರಭೇದಗಳಿಗೆ ಅಂದರೆ ಲೇಟ್ ವೆರೈಟಿ ಅಂತ ಹೇಳ್ತೀವಿ, ಇದಕ್ಕೆ 16 ಗಂಟೆಗಳ ಅಗತ್ಯ ಇದೆ. ಆರಂಭಿಕ ಬೆಳವಣಿಗೆಗೆ ಸುಮಾರು 13ರಿಂದ 24 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇದ್ದು, ನಂತರ 16ರಿಂದ 25 ಡಿಗ್ರಿ ಸೆಲ್ಸಿಯಸ್ನಷ್ಟು ಟೆಂಪ್ರೇಚರ್ ಅಥವಾ ಏನೋ ತಾಪಮಾನ ಇತ್ತು ಅಂತಂದರೆ ಗೆಡ್ಡೆಗಳ ಅಭಿವೃದ್ಧಿ ಚೆನ್ನಾಗಿರುತ್ತದೆ. ನಂತರ ಉತ್ತಮ ಬೆಳವಣಿಗೆಗೆ ಸುಮಾರು 70ರಷ್ಟು ಆರ್ದ್ರತೆ ಇತ್ತು ಅಂತ ಅಂದರೆ ಬೆಳೆಗಳ ಬೆಳವಣಿಗೆ ಬಹಳ ಚೆನ್ನಾಗಿ ಇರುತ್ತದೆ. ಇಲ್ಲಿ ಅದರ ನಂತರ ನಮಗೆ ಮಣ್ಣು. ಈ ಭೂಮಿ ಈ ಬೆಳೆಯನ್ನು ಬೆಳಿಬೇಕು ಅಂತಂದರೆ ಯಾವ ರೀತಿಯಾದಂತಹ ಮಣ್ಣು ಇರಬೇಕು? ಮುಖ್ಯವಾಗಿ ಮರಳು ಮಿಶ್ರಿತ ಜೇಡಿ ಮಣ್ಣು ಮತ್ತು ಕೆಂಪು ಮಣ್ಣು, ಹಾಗೆ ಬೇರೆ ಬೇರೆ ಮಣ್ಣಲ್ಲಿ ಈ ಬೆಳೆಯನ್ನು ನಾವು ಬೆಳಿಬೋದು. ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣು ಇರಬೇಕು. ನಂತರ ಉತ್ತಮವಾದಂತಹ ಲಘು ತೇವಾಂಶವನ್ನು ಹಿಡ್ಕೊಳ್ಳುವಂತಹ ಮಣ್ಣು ಕೂಡ ಇರಬೇಕು. ಸಾವಯವ ಅಂಶದಿಂದ ಇರುವಂತಹ ಸಡಿಲವಾದ ಆಳವಾದ ಮಣ್ಣಿದ್ರೂ ಕೂಡ ಉತ್ತಮವಾಗಿ ಬರ್ತದೆ. ಸ್ವಲ್ಪ ಕ್ಷಾರಿ ಮಣ್ಣು ಇರುವಂತಹ ಮಣ್ಣಲ್ಲೂ ಕೂಡ ಈ ಬೆಳೆ ಬೆಳಿಬೋದು. ಈ ಬೆಳೆಯನ್ನು ಬೆಳೆಯೋದಕ್ಕೆ ಸುಮಾರು 6ರಿಂದ 7.5ರಷ್ಟು ರಸಸಾರ ಮಣ್ಣಲ್ಲಿದ್ದರೆ ಉತ್ತಮ. ನಂತರ ಸಾವಯವ ಗೊಬ್ಬರವನ್ನು ಸೇರಿಸೋದ್ರಿಂದ ನಾವು ಮಣ್ಣಿನ ಫಲವತ್ತತೆ ಮತ್ತು ಅದರ ಒಂದು ಭೌತಿಕ ಸ್ಥಿತಿಯನ್ನು ಕೂಡ ಸುಧಾರಣೆ ಮಾಡ್ಬೋದು. ಈರುಳ್ಳಿ ಬೆಳೆಗೆ ತುಂಬ ಆಮ್ಲೀಯ ಅಥವಾ ಕ್ಷಾರಿ ಅಥವಾ ಉಪ್ಪು ಮಣ್ಣು ಇತ್ತು ಅಂತ ಅಂದರೆ ಇದು ಬೆಳೆ ಉತ್ತಮವಾಗಿ ಬರೋದಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಮಧ್ಯಮದಲ್ಲಿತ್ತು ಅಂತಂದರೆ ಬೆಳೆ ಚೆನ್ನಾಗಿ ಬರುತ್ತದೆ. ಇಲ್ಲಿ ನಾವು ಈರುಳ್ಳಿ ಬೆಳೆಯನ್ನು ಬಿತ್ತನೆ ಮಾಡಬೇಕು ಅಂತಂದರೆ 3 ಸಮಯದಲ್ಲಿ ನಾವು ಈ ಬೆಳೆಯನ್ನು ಉತ್ಪಾದನೆಗೆ ಕೈಗೊಳ್ತೇವೆ. ಇಲ್ಲಿ ಮುಖ್ಯವಾಗಿ 3 ಋತುಗಳು, ಒಂದು ಮುಂಗಾರು, ಹಿಂಗಾರು, ಇನ್ನೊಂದು ಚಳಿಗಾಲದ ಬೆಳೆ. ಇಲ್ಲಿ ನಾವು ಮುಂಗಾರು ಬೆಳೆಯನ್ನು ಮೇ ಜೂನ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡ್ತೀವಿ. ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು ಮುಖ್ಯ ಭೂಮಿಗೆ ನಾಟಿಯನ್ನು ಮಾಡ್ತೀವಿ. ಈ ಬೆಳೆ ನಮಗೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಅದೇ ರೀತಿ ಹಿಂಗಾರು ಬೆಳೆ
ಅಥವಾ ಲೇಟ್ ಖಾರಿಫ್ ಬೆಳೆ ಅಂತ ಹೇಳ್ತೀವಿ. ಇದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಬಿತ್ತನೆಯನ್ನು ಮಾಡಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಇದನ್ನು ನಾವು ನಾಟಿಯನ್ನು ಮಾಡ್ತೀವಿ. ಇದು ನಮಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ನಂತರದ್ದು ಚಳಿಗಾಲದ ಬೆಳೆ ಅಂತ ಹೇಳ್ತೀವಿ. ಇದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾವು ಬಿತ್ತನೆಯನ್ನು ಮಾಡಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾಟಿಯನ್ನು ಮಾಡ್ತೀವಿ. ಇದು ನಮಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಈ ರೀತಿ ಋತುಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ನಾವು ಇವಾಗ. ನಂತರ ತಳಿಗಳ ಆಯ್ಕೆ ಮುಖ್ಯ ಆಗತ್ತೆ. ಇಲ್ಲಿ ಬೇರೆ ಬೇರೆ ಋತುಗಳಿಗೆ ಹೇಗೆ ಬೇರೆ ಬೆಳೆ ಬರುತ್ತೆ, ಅದೇ ರೀತಿ ತಳಿಗಳು ಕೂಡ ವಿಧ ವಿಧವಾದಂಥ ತಳಿಗಳಿದ್ದಾವೆ. ನಾವು ಯಾವ ಋತುವಿಗೆ ಯಾವ ತಳಿಗಳು ಬೇಕಾಗತ್ತೆ ಅದನ್ನು ನಾವು ಆಯ್ಕೆಯನ್ನು ಮಾಡಬೇಕಾಗತ್ತೆ. ಉದಾಹರಣೆಗಾಗಿ ಮುಂಗಾರು ಬೆಳೆ ಆಯಿತು ಅಂತ ಅಂದರೆ ಮುಂಗಾರಿಗೆ ನಮಗೆ ಭೀಮಾ ಲೈಟ್, ಭೀಮಾ ಸಫೇದ್, ಹಾಗೆ ಭೀಮಾ ಸೂಪರ್, ಭೀಮಾ ರೆಡ್, ಭೀಮಾ ಡಾರ್ಕ್ ರೆಡ್, ನಂತರ ಅರ್ಕಾ ಕೀರ್ತಿ, ಅರ್ಕಾ ಲಾಲಿಮಾ, ಅರ್ಕಾ ಬಿಂದು, ಭೀಮಾ ರಾಜ್, ನಾಸಿಕ್ ರೆಡ್, ಅಗ್ರಿಫೋನ್ ಡಾರ್ಕ್ ರೆಡ್ ಈ ತಳಿಗಳನ್ನ ನಾವು ಮುಂಗಾರು ಬೆಳೆಗೆ ಉಪಯೋಗವನ್ನು ಮಾಡ್ಕೋಬಹುದು. ಅಥವಾ ಲೇಟ್ ಖಾರಿಫ್ ಮತ್ತು ಚಳಿಗಾಲ, ಹಿಂಗಾರು ಅಥವಾ ಚಳಿಗಾಲಕ್ಕಾದರೆ ಭೀಮಾ ಶಕ್ತಿ, ಭೀಮಾ ರೆಡ್, ಭೀಮಾ ಶುಭ್ರ, ಭೀಮಾ ರಾಜ್, ಅರ್ಕಾ ಬಿಂದು, ನಂತರ ಪೂಸಾ ರೆಡ್ ತಳಿಗಳನ್ನ ಕೂಡ ನಾವು ಆಯ್ಕೆ ಮಾಡ್ಕೋಬೋದು. ನಂತರ ಬರೀ ಕೇವಲ ಚಳಿಗಾಲಕ್ಕೆ ಅಂತ ಅಂದರೆ ಭೀಮಾ ಶಕ್ತಿ, ಭೀಮಾ ಕಿರಣ್ ಇರ್ಬೋದು, ಭೀಮಾ ಶ್ವೇತ, ಭೀಮಾ ರೆಡ್, ಅರ್ಕಾ ಬಿಂದು, ಪೂಸಾ ರೆಡ್, ಪೂಸಾ ರತ್ನಾರ್, ಅರ್ಕಾ ಕೀರ್ತಿಮಾನ್, ಅರ್ಕಾ ಲಾಲಿಮಾಮ್, ಅರ್ಕಾ ಪೀತಾಂಬರ್, ಅಗ್ರಿಫೋನ್ ಲೈಟ್ ರೆಡ್ ಈ ರೀತಿಯಾದಂಥ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೋದು. ನಾವು ಇವಾಗ ಉದಾಹರಣೆಗಾಗಿ ಮುಂಗಾರಿಗೆ ಬೆಳೆಯುವಂತಹ ತಳಿಗಳನ್ನ ಆಯ್ಕೆ ಮಾಡಿ ಚಳಿಗಾಲದ ಬೆಳೆ ಆ ಥರ ಹಾಕಿದ್ವಿ ಅಂತ ಅಂದರೆ ಬೆಳೆಯ ಇಳುವರಿ ಕೂಡ ಚೆನ್ನಾಗಿರೋದಿಲ್ಲ, ಹಾಗೆ ರೋಗಗಳಿಂದ ಹೆಚ್ಚಾಗಿ ಅದು ನಾಶ ಆಗುವಂತಹ ಪರಿಸ್ಥಿತಿ ಇರುತ್ತೆ. ಇಲ್ಲಿ ಇತರೆ ವೆರೈಟಿಗಳು ಅಂತಂದರೆ ಅರ್ಕಾ ಸ್ವಾದಿಷ್ಟ ಅನ್ನುವಂಥ ಒಂದು ತಳಿಗಳು ಕೂಡ ಲಭ್ಯ ಇದೆ. ಇದು ಬಿಳಿ ಬಣ್ಣದ ಒಂದು ಗೆಡ್ಡೆಗಳನ್ನ ಉತ್ಪಾದನೆ ಮಾಡುತ್ತೆ. ಅದು ಬಿಟ್ಟರೆ ಅರ್ಕಾ ಭೀಮಾ, ಬಳ್ಳಾರಿ ರೆಡ್, ನಂತರ ಕುಮಟಾ ಸ್ವೀಟ್ ಈರುಳ್ಳಿ ಅಂತ ಹೇಳಿದ್ರೆ ಭೀಮಾ ಶಕ್ತಿ, ಭೀಮಾ ಕಿರಣ್ ಇರ್ಬೋದು, ಭೀಮಾ ಶ್ವೇತ, ಭೀಮಾ ರೆಡ್, ಅರ್ಕಾ ಬಿಂದು, ಪೂಸಾ ರೆಡ್, ಪೂಸಾ ರತ್ನಾರ್, ಅರ್ಕಾ ಕೀರ್ತಿಮಾನ್, ಅರ್ಕಾ ಲಾಲಿಮಾಮ್, ಅರ್ಕಾ ಪೀತಾಂಬರ್, ಅಗ್ರಿಫೋನ್ ಲೈಟ್ ರೆಡ್ ಈ ರೀತಿಯಾದಂಥ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೋದು. ನಾವು ಇವಾಗ ಉದಾಹರಣೆಗಾಗಿ ಮುಂಗಾರಿಗೆ ಬೆಳೆಯುವಂತಹ ತಳಿಗಳನ್ನ ಆಯ್ಕೆ ಮಾಡಿ ಚಳಿಗಾಲದ ಬೆಳೆ ಆ ಥರ ಹಾಕಿದ್ವಿ ಅಂತ ಅಂದರೆ ಬೆಳೆಯ ಇಳುವರಿ ಕೂಡ ಚೆನ್ನಾಗಿರೋದಿಲ್ಲ, ಹಾಗೆ ರೋಗಗಳಿಂದ ಹೆಚ್ಚಾಗಿ ಅದು ನಾಶ ಆಗುವಂತಹ ಪರಿಸ್ಥಿತಿ ಇರುತ್ತೆ. ಇಲ್ಲಿ ಇತರೆ ವೆರೈಟಿಗಳು ಅಂತಂದರೆ ಅರ್ಕಾ ಸ್ವಾದಿಷ್ಟ ಅನ್ನುವಂಥ ಒಂದು ತಳಿಗಳು ಕೂಡ ಲಭ್ಯ ಇದೆ. ಇದು ಬಿಳಿ ಬಣ್ಣದ ಒಂದು ಗೆಡ್ಡೆಗಳನ್ನ ಉತ್ಪಾದನೆ ಮಾಡುತ್ತೆ. ಅದು ಬಿಟ್ಟರೆ ಅರ್ಕಾ ಭೀಮಾ, ಬಳ್ಳಾರಿ ರೆಡ್, ನಂತರ ಕುಮಟಾ ಸ್ವೀಟ್ ಈರುಳ್ಳಿ ಅಂತ ಹೇಳ್ತೀವಿ ನಾವು, ಇದು ಕೂಡ ಲಭ್ಯ ಇದೆ. ನಂತರ ಸಣ್ಣ ಗಡ್ಡೆಗಳ ತಳಿಗಳು ಅಥವಾ ರೋಸ್ ಆನಿಯನ್ ಅಂತ ಹೇಳ್ತೀವಿ. ಈ ರೀತಿ ಬೆಳೆಯನ್ನು ಬೆಳಿಬೇಕು ಅಂತಂದರೆ ನೀವು ಇಲ್ಲಿ ಬ್ಯಾಂಗ್ಳೂರ್ ರೋಸ್ ಆನಿಯನ್ ಅಥವಾ ಬೆಂಗಳೂರು ಗುಲಾಬಿ ಈರುಳ್ಳಿ ಅಂತ ಹೇಳ್ತೀವಿ ನಾವು, ಅರ್ಕಾ ಬಿಂದು, ಅರ್ಕಾ ವಿಶ್ವಾಸ್, ಅಗ್ರಿಫೌಂಡ್ ರೋಸ್ ಅನ್ನೋವಂಥ ತಳಿಗಳು ಕೂಡ ಲಭ್ಯ ಇದೆ. ಈ ರೀತಿ ತಳಿಗಳ ಆಯ್ಕೆ ಕೂಡ ಆಯಿತು. ನಂತರವಾಗಿ ನಮಗೆ ನರ್ಸರಿ, ಸಸಿಗಳನ್ನ ತಯಾರು ಮಾಡೋದಕ್ಕೆ ನಾವು ಮಡಿಗಳನ್ನ ಮಾಡಿ ನರ್ಸರಿಯನ್ನು ಮಾಡ್ತೀವಿ. ಇಲ್ಲಿ ಬೇಸಿಗೆ ತಿಂಗಳಲ್ಲಿ ನಾವು ಸಸಿಗಳನ್ನ ಏನು ಮಾಡಬೇಕು, ಮಣ್ಣಿನ ಒಂದು ಸೌರೀಕರಣ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಿನಿಂದ ಹರಡುವಂಥ ಬಹಳಷ್ಟು ರೋಗಗಳು ಕಡಿಮೆ ಆಗುತ್ತೆ. ನಂತರ ತಾಪಮಾನ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ತಲುಪಿದಾಗ ಇದು ಪರಿಣಾಮಕಾರಿಯಾಗಿರುತ್ತೆ. ಇಲ್ಲಿ ನಾವು ನರ್ಸರಿಗೆ ಉಪಯೋಗವಾದಂಥ ಪ್ರದೇಶಗಳನ್ನ ಮಣ್ಣಿನ ಹೆಂಟೆಗಳನ್ನೆಲ್ಲ ಒಡೆದು ಚೆನ್ನಾಗಿ ಉಳುಮೆ ಮಾಡಿ ಇದಕ್ಕೆ 200 ಗೇಜ್ ದಪ್ಪದಷ್ಟು ಪಾರದರ್ಶಕ ಪಾಲಿಥೀನ್ ಹಾಳೆಯಿಂದ 5 ರಿಂದ 6 ವಾರಗಳವರೆಗೆ ಮುಚ್ಚಿಡಬೇಕಾಗತ್ತೆ. ಈ ರೀತಿ ಮುಚ್ಚಿಡ್ತಕ್ಕಂತಹ ಏನಾಗುತ್ತೆ, ಮಣ್ಣಿಂದ ಸೌರೀಕರಣ ಆಗಿ ಬಿಸಿ ಆದಾಗ ಏನಾಗುತ್ತೆ, ಅಲ್ಲಿರುವಂತಹ ಕಳೆ ಬೀಜಗಳಿರ್ಬೋದು, ರೋಗಕಾರಕಗಳು ಎಲ್ಲ ಸತ್ತು ಹೋಗ್ತವೆ. ನಂತರ ನಾವು ಈ ಭೂಮಿಗೆ ಬೀಜಗಳನ್ನ ಬಿತ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ಬೋದು. ನಮಗೆ 1 ಹೆಕ್ಟೇರ್ ನಾಟಿ ಮಾಡೋದಕ್ಕೆ ಸುಮಾರು 0.05ರಷ್ಟು ಅಂದರೆ 5% ಜಾಗ ನರ್ಸರಿ ಸಸಿಗಳನ್ನ ತಯಾರು ಮಾಡೋದಕ್ಕೆ ಬೇಕಾಗತ್ತೆ. ಇಲ್ಲಿ 500 kg ಚೆನ್ನಾಗಿ ಕೊಳ್ತಂತಹ ತಿಪ್ಪೆ ಗೊಬ್ಬರ, ನಂತರ 1.5 kg ಟ್ರೈಕೋಡರ್ಮವನ್ನು ನಾವು ಮಣ್ಣೊಂದಿಗೆ ಬೆರೆಸಬೇಕಾಗತ್ತೆ. ನಂತರ 15 ಸೆಂಟಿಮೀಟರ್ ಎತ್ತರ, ನಂತರ 3 ಫೂಟ್ನಷ್ಟು ಅಗಲ, ನಂತರ ಅನುಕೂಲಕರವಾದಂತಹ ಉದ್ದ ಮಣ್ಣಿನ ಬೆಡ್ಗಳನ್ನ ನಾವು ಅಥವಾ ಮಡಿಗಳನ್ನ ತಯಾರಿ ಮಾಡಿ ಸ್ಪ್ರಿಂಕ್ಲರ್ ನೀರಾವರಿಯನ್ನು ನೀಡಿ ಬೀಜಗಳನ್ನ ಬಿತ್ತನೆ ಮಾಡ್ಬೋದು. ಬೀಜಗಳನ್ನ ಬಿತ್ತನೆ ಮಾಡೋಕೋದಕ್ಕೂ ಮೊದಲು ಈ ಬೀಜಗಳಿಗೆ ನಾವು ಮರಳಿನೊಂದಿಗೆ ನಾವು ಮಿಕ್ಸ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ, ಬೀಜಗಳು ಚೆನ್ನಾಗಿ
ಜಾಗ ಚೆನ್ನಾಗಿ ತಗೊಂಡು ಬೀಜಗಳನ್ನ ನಾವು ಹಾಕ್ಬೋದು. ಇಲ್ಲಿ ನಾವು ಸುಮಾರು 5ರಿಂದ 7 kgಯಷ್ಟು ನಮಗೆ ಬೀಜಗಳು ಬೇಕಾಗ್ತವೆ. ನಂತರ ಬೀಜಗಳನ್ನ ಬಿತ್ತನೆ ಮಾಡಿದ ನಂತರ, ಬೀಜಗಳನ್ನ ಹರಡಿದ ನಂತರ ಬೀಜಗಳಿಗೂ ಕೂಡ ನಾವು 2ರಿಂದ 3 ಗ್ರಾಮ್ನಷ್ಟು ಥಿಯಾರಾಮ್ ಅಥವಾ ಕ್ಯಾಪ್ಟನ್ ಅಥವಾ ಕಾರ್ಬನ್ ಡೈಸಿಯಂನೊಂದಿಗೆ ಸಂಸ್ಕರಣೆ ಮಾಡಿ ಹಾಕೋದ್ರಿಂದ ಬೀಜಕ್ಕೆ ಯಾವುದೇ ಅಂತ ರೋಗಗಳು ಬರೋದಿಲ್ಲ. ಅಥವಾ ಟ್ರೈಕೋಡರ್ಮವನ್ನು ಕೂಡ ನಾವು ಸುಮಾರು 5 ಗ್ರಾಮ್ನಷ್ಟು ಟ್ರೈಕೋಡರ್ಮ ಕೂಡ ಬಳಕೆಯನ್ನ ಮಾಡಬಹುದು. ನಂತರ ಬೀಜಗಳನ್ನ ನಾವು ಬಿತ್ತಿದ ನಂತರ ಇಲ್ಲಿ ಸುಮಾರು ನಾವು ಬಿತ್ತಿದ ಬೀಜಗಳನ್ನ ಸ್ವಲ್ಪ ಮಣ್ಣಿನಿಂದ ಮುಚ್ಚಬೇಕಾಗತ್ತೆ. ನಂತರ ನಮಗೆ ಸುಮಾರು 15ರಿಂದ 20 ದಿನಗಳಲ್ಲಿ ಬೀಜಗಳು ಮೊಳಕೆ ಹೊಡೆಯೋದನ್ನ ನಾವು ನೋಡ್ಬೋದು. ಹೀಗೆ ನಾವು 35ರಿಂದ 45 ಇಲ್ಲಾಂದ್ರೆ 50 ದಿನಗಳ ನಂತರ ಬೆಳೆದಕ್ಕಂತಹ ಸಸಿಗಳನ್ನ ನಾವು ಮುಖ್ಯ ಭೂಮಿಗೆ ನಾಟಿ ಮಾಡೋದಕ್ಕೆ ಉಪಯೋಗ ಮಾಡ್ಕೋಬಹುದು. ಸೊ ಮುಖ್ಯ ಭೂಮಿಯನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕಂದ್ರೆ, ಮಣ್ಣಿನ ಹೆಂಟೆಗಳನ್ನ ಚೆನ್ನಾಗಿ ಹೊಡೆದು ಕಸಗಳನ್ನ ತೆಗೆದು ಆಳವಾಗಿ ಉಳುಮೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸುಮಾರು 15 ಟನ್ನಷ್ಟು ತಿಪ್ಪೆ ಗೊಬ್ಬರ ಅಥವಾ 7.5 ಟನ್ನಷ್ಟು ಕೋಳಿ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಅಥವಾ ಕುರಿ ಗೊಬ್ಬರ ಇತ್ತು ಅಂತಂದರೆ ಇದನ್ನು ನಾವು ಮಣ್ಣೊಂದಿಗೆ ಬೆರೆಸಬಹುದು. ಇಲ್ಲಿ 1.5ರಿಂದ 2 ಮೀಟರ್ ಅಗಲ ಮತ್ತು 4ರಿಂದ 6 ಮೀಟರ್ ಉದ್ದವಾದಂತಹ ಸಮತಟ್ಟಾದ ಸಸಿ ಮಡಿಗಳನ್ನ ನಾವು ಮಾಡಿ ಇದ್ರ ಮೇಲೆ ಬೀಜ ಅಥವಾ ಸಸಿಗಳನ್ನ ನಾಟಿ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಮಳೆ ಬಂದರೂ ಕೂಡ ಸಸಿಗಳಿಗೆ ನೀರು ನಿಲ್ಲದೆ ರೋಗಗಳು ಬರೋದಿಲ್ಲ. ಹಾಗಾಗಿ ದಯವಿಟ್ಟು ರೈತ ಬಾಂಧವರು ಏನಂತಂದರೆ, ಸಮತಟ್ಟಾದ ಭೂಮಿ ಮೇಲೆ ನಾಟಿ ಮಾಡೋದಕ್ಕಿಂತ ಏರಿಸಿದ ಮಡಿಗಳನ್ನ ಮಾಡಿ ಅದರಲ್ಲಿ ನಾಟಿ ಮಾಡಿ. ಯಾವುದೇ ರೀತಿಯಾದಂತಹ ಹೆಚ್ಚಿನ ಮಳೆ ಬಂದು ನೀರು ನಿಲ್ಲುವಂಥ ಪರಿಸ್ಥಿತಿಯಲ್ಲೂ ಕೂಡ ಬೆಳೆಗೆ ಹಾನಿಯಾಗೋದಿಲ್ಲ. ಇಲ್ಲಿ ನಾವು ನಾಟಿ ಮಾಡೋದಕ್ಕೆ ನಿಮಗೆ ಹೇಳಿದೆ 3 ಋತುಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೆಳೆಯನ್ನು ಹಾಕ್ಬೋದು ಅಂತ. ಈಗ ನಾವು ಮುಂಗಾರು ಬೆಳೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಸುಮಾರು 35ರಿಂದ 40 ದಿನದ ಸಸಿಗಳನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ಅದೇ ಹಿಂಗಾರು ಬೆಳೆ ಆದರೆ 40ರಿಂದ 45 ದಿನಗಳ ನಂತರ ಸಸಿಗಳನ್ನ ನಾವು ನಾಟಿ ಮಾಡೋದಕ್ಕೆ ಉಪಯೋಗ ಮಾಡ್ಕೋತೀವಿ. ಅದೇ ಚಳಿಗಾಲದ ಬೆಳೆ ಆದರೆ ಸುಮಾರು 50ರಿಂದ 55 ದಿನಗಳ ಸಸಿಗಳನ್ನ ನಾವು ಬಿತ್ತನೆ ಮಾಡೋದಕ್ಕೆ ಉಪಯೋಗ ಮಾಡ್ಕೋಬಹುದು. ಇಲ್ಲಿ ನಾವು 3 ಪ್ರಕಾರದಲ್ಲೂ ಕೂಡ ಸಸಿಗಳನ್ನ ನಾಟಿ ಮಾಡೋದನ್ನ ನೋಡಿದ್ದೇವೆ. ಒಂದು ಸಮತಟ್ಟಾದ ಭೂಮಿ ಮೇಲೆ ಕೂಡ ಬಿತ್ತನೆಯನ್ನ ಮಾಡ್ತಾರೆ ಅಥವಾ ಸಸಿಗಳನ್ನ ನಾಟಿ ಮಾಡ್ತಾರೆ. ಇನ್ನೊಂದು ಬೋಧಗಳನ್ನ ಸಣ್ಣ ಬೋಧಗಳನ್ನ ಮಾಡಿ ಕೂಡ ನಾಟಿ ಮಾಡ್ತಾರೆ. ಇನ್ನೊಂದು ಏರ್ಸಿದ ಮಡಿಗಳನ್ನ ಮಾಡಿ ಅದರಲ್ಲಿ ಡ್ರಿಪ್ಗಳನ್ನ ಉಪಯೋಗಿಸಿ ಕೂಡ ಸಸಿಗಳನ್ನ ನಾಟಿ ಮಾಡ್ತಾರೆ. ಇದರಲ್ಲಿ ಸಸಿ ಮಡಿಗಳನ್ನ ಮಾಡಿ ಡ್ರಿಪ್ಗಳನ್ನ ಮಾಡಿ ನಾಟಿ ಮಾಡೋದು ಬಹಳ ಉತ್ತಮವಾದಂಥದ್ದು, ನಂತರ ಹೆಚ್ಚಿನ ಇಳುವರಿಯನ್ನು ಕೊಡುವಂತಹ ಪದ್ಧತಿ ಕೂಡ ಹೌದು. ನಂತರ ರೈತ ಬಾಂಧವರೇ, ಇಲ್ಲಿ ಉಳ್ಳಾಗಡ್ಡಿ ಬೆಳೆಯನ್ನು ನಾವು ಬೆಳಿಬೇಕಾದ್ರೆ ಅಂತರ ಮುಖ್ಯ ಆಗತ್ತೆ. ಇಲ್ಲಿ ನಾವು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಸುಮಾರು 10 ಸೆಂಟಿಮೀಟರ್ನಷ್ಟು ಅಂತರವನ್ನು ನೀಡಬೇಕಾಗತ್ತೆ. ಹಾಗೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸುಮಾರು 15 ಸೆಂಟಿಮೀಟರ್ ಅಂತರವನ್ನು ನೀಡಿ ಸಸಿಗಳನ್ನ ನಾಟಿ ಮಾಡೋದ್ರಿಂದ ಹೆಚ್ಚಿನ ಒಂದು ಗಡ್ಡೆಗಳ ಗಾತ್ರ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಮುಖಾಂತರ ಹೆಚ್ಚಿನ ಇಳುವರಿಯನ್ನು ಕೂಡ ತಗೋಬಹುದು ನಾವು. ಇಲ್ಲಿ ಗೊಬ್ಬರ ಮತ್ತು ಪೋಷಕಾಂಶದ ನಿರ್ವಹಣೆ ಕೂಡ ಮುಖ್ಯ ಆಗತ್ತೆ. ಸುಮಾರು 1 ಎಕರೆಗೆ ನಮಗೆ ಬೀಜ ಅಥವಾ ಭೂಮಿಯನ್ನು ತಯಾರು ಮಾಡಬೇಕು ಅಂತಂದರೆ 95 kgಯಷ್ಟು 44, 16, 24 kgಯಷ್ಟು ಸಾರಜನಕ, ರಂಜಕ, ನಂತರ ಪೊಟ್ಯಾಷಿಯಂ ಗೊಬ್ಬರದ ಅಗತ್ಯ ಇದೆ. ಈ 44 kgಯಷ್ಟು ಸಾರಜನಕವನ್ನು ನಾವು ನೀಡಬೇಕು ಅಂದರೆ ನಮಗೆ 95 kgಯಷ್ಟು ಯೂರಿಯಾ ಅಗತ್ಯ ಇದೆ. ನಂತರ 16 kgಯಷ್ಟು ರಂಜಕವನ್ನು ನೀಡಬೇಕು ಅಂದರೆ 100 kgಯಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರದ ಅಗತ್ಯ ಇದೆ. ಹಾಗೆ 24 kgಯಷ್ಟು ಪೊಟ್ಯಾಷಿಯಂ ಗೊಬ್ಬರವನ್ನು ನೀಡಬೇಕು ಅಂತಂದರೆ 40 kgಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷ್ ಗೊಬ್ಬರದ ಅಗತ್ಯ ಇದೆ. ಇದು ಪ್ರತಿ ಎಕರೆಗೆ ನಾನು ನಿಮಗೆ ಮಾಹಿತಿಯನ್ನು ನೀಡಿರೋದು. ಇದ್ರ ಜೊತೆಗೆ ನಾವು ಬೆಂಟನೈಟ್ ಸಲ್ಫರ್ ಅಥವಾ ಸಲ್ಫರ್ ಗೊಬ್ಬರದ ಒಂದು ಅಗತ್ಯ ಕೂಡ ಇದೆ. ಇದನ್ನು ನಾವು ಸುಮಾರು 12 kg ಪ್ರತಿ ಎಕರೆಗೆ ಸಲ್ಫರ್ ಗೊಬ್ಬರವನ್ನು ಕೊಡೋದ್ರಿಂದ ಕೂಡ ಉತ್ತಮವಾದಂತಹ ಇಳುವರಿಯನ್ನು ನಾವು ಪಡಿಬೋದು. ಇದರ ಜೊತೆಗೆ ನಾವು ಸುಮಾರು 20 ದಿನದ ಅಂತರದಲ್ಲಿ ಅರ್ಕಾ ವೆಜಿಟೇಬಲ್ ಸ್ಪೆಷಲ್ ಅನ್ನು ನೀಡೋದ್ರಿಂದ ಪೌಷ್ಟಿಕಾಂಶ ಅಥವಾ ಸೂಕ್ಷ್ಮ ಪೋಷಕಾಂಶಗಳನ್ನ ಕೂಡ ನಾವು ಒದಗಿಸಿದಂಗೆ ಆಗುತ್ತೆ. ಇಲ್ಲಿ ನಾವು ಅರ್ಕಾ ವೆಜಿಟೇಬಲ್ ಸ್ಪೆಷಲನ್ನು 3 ಗ್ರಾಮ ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ನೀಡಬೇಕಾಗತ್ತೆ. ಇವಾಗ ಸುಮಾರು 15 ಲೀಟರ್ ಕ್ಯಾನ್ ಇದೆ ಅಂತ ಅಂದರೆ ನೀವು ಅದಕ್ಕೆ 45 ಗ್ರಾಮ್ನಷ್ಟು ವೆಜಿಟೇಬಲ್ ಸ್ಪೆಷಲ್, 1 ಲಿಂಬೆಹಣ್ಣು ಹಾಗೆ 1 ಶ್ಯಾಂಪೂವನ್ನು ಮಿಕ್ಸ್ ಮಾಡಿ ನೀವು ಸ್ಪ್ರೇಯನ್ನು ಮಾಡ್ಬೋದು. ಇದು ಸುಮಾರು 20 ದಿನದ ಅಂತರದಲ್ಲಿ ನಾವು ಸ್ಪ್ರೇಯನ್ನು ಮಾಡ್ಬೋದು. ನಂತರ ಕಳೆ ನಿಯಂತ್ರಣ, ಸಸಿಯನ್ನು ನೀವು ನಾಟಿ ಮಾಡಿದ 21 ದಿನಗಳಲ್ಲಿ ಒಂದು ಕಳೆ ನಿಯಂತ್ರಣವನ್ನು ನೀವು ನೀಡಬೇಕಾಗತ್ತೆ. ಇಲ್ಲಿ ಆಕ್ಸಿಫ್ಲೂರೋಫೆನ್ ಮತ್ತು ಪ್ರೋಪಿಕ್ವಿಸೋಫಾಪ್ ಅನ್ನುವಂತಹ ಕಳೆನಾಶಕಗಳು ಲಭ್ಯ ಇದ್ದಾವೆ. ಇದು ಪ್ರತಿ ಲೀಟರ್ ನೀರಿಗೆ 1 ml ಆಫ್ ಆಕ್ಸಿಫ್ಲೂರೋಫೆನ್, ನಂತರ ಪ್ರೋಪಿಕ್ವಿಸೋಫಾಪ್ ಅಂದರೆ 1 ml ಪ್ರತಿ ಲೀಟರ್ ನೀರು. 15 ಲೀಟರ್ ಕ್ಯಾನ್ ಇದೆ ಅಂತಂದರೆ 2 ಕಳೆನಾಶಕವನ್ನು 15 ml ಹಾಕ್ಕೊಂಡು ನೀವು ಸಿಂಪರಣೆಯನ್ನು ಮಾಡಿ ಕಳೆಯನ್ನು ನಾವು ನಿಯಂತ್ರಣ ಮಾಡ್ಬೋದು. ನಂತರದಲ್ಲಿ ದಯವಿಟ್ಟು ಕೈಯಿಂದ ಕಳೆಗಳನ್ನ ತೆಗೆದು ನಿಯಂತ್ರಣ ಮಾಡೋದು ಉತ್ತಮ ಇಳುವರಿಯನ್ನು ಕೂಡ ನೀಡುತ್ತೆ.
ನಂತರ ರೈತ ಬಾಂಧವರೇ, ನೀವು ರಸಾವರಿ ಮೂಲಕ ಕೂಡ ಈ ಬೆಳೆಗೆ ಗೊಬ್ಬರವನ್ನು ನೀಡ್ಕೋಬಹುದು. ನೀರಲ್ಲಿ ಕರಗುವಂತಹ ಗೊಬ್ಬರಗಳಾಗಿರ್ಬೋದು, ಸಾಕಷ್ಟು ರೀತಿಯ ಗೊಬ್ಬರಗಳಿದಾವೆ. ಅದನ್ನ ಕೂಡ ನೀವು 3 ದಿನ ಹಾಗೂ 4 ದಿನ ಅಂತರದಲ್ಲಿ ನೀರಾವರಿಯನ್ನು ಹೇಗೆ ನೀಡ್ತೀರಾ ಅದ್ರ ಜೊತೆಗೆ ನೀಡೋದ್ರಿಂದ ಕೂಡ ನಾವು ಗೊಬ್ಬರವನ್ನ ಏನು ಹೆಚ್ಚಿನ ಗೊಬ್ಬರ ಅಗತ್ಯ ಇರುತ್ತೆ ಅದನ್ನ ಕಡಿಮೆ ಮಾಡಬಹುದು. ನಂತರ ಉತ್ತಮವಾಗಿ ಈ ಮೂಲಕ ನೀಡೋದ್ರಿಂದ ಬೆಳೆಗಳು ಕೂಡ ಹೆಚ್ಚಿನ ಒಂದು ಗೊಬ್ಬರವನ್ನ ತೆಗೆದುಕೊಳ್ತವೆ. ನಂತರ ನೀರಾವರಿ ಸುಮಾರು 3 ರಿಂದ 4 ದಿನದ ಅಂತರದಲ್ಲಿ ಒಂದ್ಸಲ ನೀರಾವರಿಯನ್ನು ನೀವು ನೀಡಬಹುದು. ಹವಾಮಾನ ಹಾಗೆ ವಾತಾವರಣವನ್ನು ನೋಡಿ ಕೂಡ ನೀರಾವರಿ ನೀಡೋದು ಉತ್ತಮ. ನಂತರ ಕೊನೆಯದಾಗಿ ಬರುವಂಥದ್ದು ಕೊಯ್ಲು. ಬೇಸಿಗೆಯಲ್ಲಿ ಈರುಳ್ಳಿಯಲ್ಲಿ ಸುಮಾರು 50 ರಿಂದ 70% ಮೇಲಿನ ಎಲೆಗಳು ಒಣಗೋದಕ್ಕೆ ಪ್ರಾರಂಭ ಆದಾಗ ನಾವು ಏನು ಮಾಡ್ತೀವಿ, ಕಟಾವು ಮಾಡೋದಕ್ಕೆ ಮಡಿಗಳಿಂದ ನಾವು ಗೆಡ್ಡೆಗಳನ್ನ ಎಲೆಗಳೊಂದಿಗೆ ಸೂಕ್ಷ್ಮವಾಗಿ ಜೋಡಿಸ್ಕೊಂಡು ತೆಗೆದು 3 ರಿಂದ 5 ದಿನಗಳ ತನಕ ನಾವು ಅಲ್ಲೇ ಒಣಗೋಕ್ಕೆ ಬಿಡಬೇಕಾಗತ್ತೆ. ನಂತರ ಎಲೆಗಳಿಂದ ಗೆಡ್ಡೆಗಳನ್ನ ಸೂರ್ಯನ ಬಿಸಿಲಿಂದ ರಕ್ಷಿಸಿ ನಾವು ಸುಮಾರು ಕ್ಯೂರಿಂಗ್ ಅಂತ ಹೇಳ್ತೀವಿ. ಅಂದರೆ ಈ ರೀತಿ ಕ್ಯೂರಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಆ ಗೆಡ್ಡೆಗಳಿರುವಂತಹ ಹೀಟ್ ಕಡಿಮೆ ಆಗಿ ಅವು ಸಮಾನ ಸ್ಥಿತಿಗೆ ಬರುತ್ತೆ. ನಂತರ ಇದು ಸುಮಾರು 2 ರಿಂದ 2.5 ಸೆಂಟಿಮೀಟರ್ ಮೇಲೆ ನಾವು ಗೆಡ್ಡೆ ಕುತ್ತಿಗೆಯಿಂದ ಕಟ್ ಮಾಡಿಬಿಟ್ಟು ಆ ಗೆಡ್ಡೆಗಳನ್ನ ನಾವು ಸ್ಟೋರ್ ಮಾಡೋದಕ್ಕೆ ಉಪಯೋಗ ಮಾಡ್ಕೋಬಹುದು. ಈ ಗೆಡ್ಡೆಗಳನ್ನ ನಾವು ಒಂದು ರಾಶಿ ಹಾಕಿ ಕೂಡ ಇಡ್ಬೋದು, ಅಥವಾ ಇವಾಗ ನಿಮಗೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಇರ್ಬೋದು, ಅಥವಾ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಂಶೋಧನಾ ಸಂಸ್ಥೆಯಿಂದ ಕೂಡ ಬಹಳಷ್ಟು ಸ್ಟೋರೇಜ್ ಮಾಡುವಂತಹ ಸ್ಟ್ರಕ್ಚರ್ಗಳು ಕೂಡ ಲಭ್ಯ ಇದ್ದಾವೆ. ಸಬ್ಸಿಡಿ ರೀತಿಯಲ್ಲೂ ಕೂಡ ಲಭ್ಯ ಇದೆ. ಈ ರೀತಿ ನಾವು ಸ್ಟೋರೇಜ್ ಮಾಡುವಂತಹ ಒಂದು ಘಟಕಗಳನ್ನ ತಯಾರು ಮಾಡಿ ಅಲ್ಲಿ ಕೂಡ ನಾವು ಈ ಬೆಳೆಯನ್ನ ಭದ್ರವಾಗಿ ಇಡಬಹುದು. ನಂತರ ಇಳುವರಿ, ನಾವು ನಾಟಿ ಮಾಡಿದ ತಳಿ ಮತ್ತು ಹಂಗಾಮಿನ ಮೇಲೆ ಸಂಬಂಧ ಆಗಿರುತ್ತೆ. ಮುಂಗಾರಿನ ಬೆಳೆ ಆಯಿತು ಅಂತ ಅಂದರೆ ನಮಗೆ ತಳಿ ಸುಮಾರು 20 ರಿಂದ 25 ಟನ್ನಷ್ಟು ಪ್ರತಿ ಹೆಕ್ಟರ್ಗೆ ಇಳುವರಿ ಬರುತ್ತೆ. ಅದೇ ಹಿಂಗಾರಿನ ಬೆಳೆ ಆದರೆ 40 ರಿಂದ 50 ಟನ್ನಷ್ಟು ಇಳುವರಿ ಇರುತ್ತೆ. ಚಳಿಗಾಲದ ಬೆಳೆ ಆದರೆ ಸುಮಾರು 40 ಟನ್ ತನಕ ನಮಗೆ ಇಳುವರಿ ಸಿಗುತ್ತೆ. ನಮಗೆ ಈ ಬೆಳೆ ಸುಮಾರು ನಾಟಿ ಮಾಡಿದ ಒಂದು 110 ರಿಂದ 125 ದಿನದ ನಂತರ ಕೊಯ್ಲಿಗೆ ತಯಾರಾಗಿರುತ್ತೆ. ವರ್ಷವಿಡೀ ನಮಗೆ ಈರುಳ್ಳಿ ಬೆಳೆ ಬೇಕು ಅಂತಂದರೆ ಇದನ್ನು ಶೇಖರಣೆ ಮಾಡಿರೋದು ಮುಖ್ಯ ಆಗುತ್ತೆ. ಹಾಗಾಗಿ ಚಳಿಗಾಲದಲ್ಲಿ ಕೊಯ್ಲು ಮಾಡುವಂಥ ಇಳುವರಿ ಬೆಳೆ ಮತ್ತು ಮುಂಗಾರು ಲೇಟ್ ಖಾರಿಫ್ ಬೆಳೆಗಿಂತ ಹೆಚ್ಚಾಗಿ ನಾವು ಸಂಗ್ರಹಣೆ ಮಾಡಿ ಇಡ್ಬೋದು ಚಳಿಗಾಲದ ಬೆಳೆಯನ್ನು. ತಿಳಿ ಕೆಂಪು ಇರುವಂತಹ ಈರುಳ್ಳಿ ಪ್ರಭೇದವನ್ನು ನಾವು ಅದಕ್ಕಿಂತ ಗಾಢ ಕೆಂಪು ಇರ್ಬೋದು, ಬಿಳಿ ಇರ್ಬೋದು, ಹಳದಿ ಬಣ್ಣಗಿಂತ ಹೆಚ್ಚಿನ ಒಂದು ಸಮಯದವರೆಗೆ ನಾವು ಸಂಗ್ರಹಣೆ ಮಾಡಿ ಇಡ್ಬೋದು. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋ ತನಕ ಬಲ್ಗಳನ್ನ ನಾವು ಕ್ಯೂರಿಂಗ್ ಮಾಡ್ಬೋದು, ಮುಖ್ಯ ಆಗುತ್ತೆ. ನಂತರ ಶೇಖರಣೆ ಮಾಡಬೇಕಾದ್ರೆ ಸುಮಾರು 30 ರಿಂದ 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮತ್ತು 65 ರಿಂದ 70ರಷ್ಟು ಆರ್ದ್ರತೆ ಇತ್ತು ಅಂತ ಅಂದರೆ ನಾವು ಹೆಚ್ಚಿನ ಸಮಯದವರೆಗೆ ನಮ್ಮ ಬೆಳೆಯನ್ನು ಸಂಗ್ರಹಣೆ ಮಾಡಿ ಇಡಬಹುದು. ಈ ರೀತಿಯಾಗಿ ಉಳ್ಳಾಗಡ್ಡಿ ಬೆಳೆಯನ್ನು ನೀವು ಬೆಳೆದು ಹೆಚ್ಚಿನ ಒಂದು ಆರ್ಥಿಕ ಲಾಭವನ್ನು ಕೂಡ ಗಳಿಸ್ಬೋದು. ಇದಿಷ್ಟು ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಬೆಳೆಯ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿ. ಧನ್ಯವಾದಗಳು ರೈತ ಬಾಂಧವರೇ. ಇದುವರೆಗೆ ಈರುಳ್ಳಿ ಬೆಳೆ ಉತ್ಪಾದನಾ ತಾಂತ್ರಿಕತೆ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಸನ್ಮತಿ ನಾಯಕ್ ATS ಅವರಿಂದ ಮಾಹಿತಿಯನ್ನ ಕೇಳಿದ್ರಿ.